ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು 16th ಜಾನ್ವರಿಗೆ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮೂರಿನ ಹಬ್ಬ ಇದೆ, ಸೊ ಅದೆಲ್ಲ ಕ್ಲಿಪ್ಪಿಂಗ್ಸನ್ನು ನಾನು ಈವ್ನಿಂಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಏನೆಲ್ಲ ಅಲ್ಲಿ ಪರ್ಚೇಸ್ ಮಾಡ್ತೀವಿ ಎಲ್ಲದನ್ನು ಆ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಮತ್ತು ನಾನು ನೀರು ದೋಸೆ ಮಾಡಿದರೆ ಇದು ಎಂತ ಆಗುತ್ತೆ, ಅದು ಪೇಪರ್ ದೋಸೆ ಆಗುತ್ತೆ. ಬಿಕಾಸ್ ಫುಲ್ ಕ್ರಿಸ್ಪಿ ಮಾಡಿ ತಿಂತೀನಿ. ಸೊ ಅಷ್ಟೇ. ಇವಾಗ ನೀರು ದೋಸೆಗೆ ಕೊಕೊನಟ್ ಚಟ್ನಿ ಆ್ಯಂಡ್ ಇವತ್ತು ಆಫ್ಟರ್ನೂನ್ ಲಂಚಿಗೆ ಇದು ಎಂತ ಅದು ಕಾಲಿಫ್ಲವರ್ ಇದು ಬಜ್ಜಿ ಮತ್ತು ದಾಲ್ ಮಾಡುವ ಅಂತ ಅನ್ಸ್ಕೊಂಡಿದ್ದೀನಿ. ಅಷ್ಟೇ. ಕ್ಯೂಕಂಬರ್ ಇದ್ದರೆ ಕ್ಯೂಕಂಬರ್ ಇದ್ದು ಸ್ಯಾಲೆಡ್ ಮಾಡಿದ್ರೆ ಸಖತ್ತಾಗ್ತಿತ್ತು ಅಷ್ಟೇ. ಮತ್ತು ಇದು ಏನು ತಾಕಿಗೆ ಅಂತ ಹೇಳ್ತಾರೆ, ಬಟರ್ ಮಿಲ್ಕ್ ಅಷ್ಟೇ. ಅದನ್ನೆಲ್ಲ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ತೀನಿ. ಇವತ್ತು ಫುಲ್ ಡೇ ನಾನು ವಿಡಿಯೋನ ಏನೆಲ್ಲ ಮಾಡ್ತೀನಿ, ಫುಲ್ ಒಂದು ಡೇನ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಅದು ಅಮ್ಮ ನೋಡಿ ಅಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಅಷ್ಟೇ. ಮತ್ತೆ ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ ಇದು ಫುಲ್ ಪೇಪರ್ ದೋಸೆ ಆಗಿ ಹೋಗಿದೆ. ನೀರು ದೋಸೆ ಆರಾಮ್ಸೆ ತಿನ್ಬೋದು. ಅದಕ್ಕೆ ಚಟ್ನಿ ಕೂಡ ಬೇಕಂತಿಲ್ಲ, ಹೀಗೆ ಕ್ರಿಸ್ಪಿ ಆಗಿದೆ ಅಂತ ಹೋಗ್ಬೋದು. ಮತ್ತೆ ಸಿಗ್ತೀನಿ, ಬಾಯ್. ಹಾಗೆ ಥಂಬ್ನೇಲನ್ನು ನೋಡಿರ್ತೀರ. ತುಂಬ ಜನ ನನಗೆ ಇವಾಗ ಅಲ್ಲ, ಒಂದು 4-5 ಮಂತ್ಸ್ ಬ್ಯಾಕಿಂದ ಕ್ವೆಶ್ಚನ್ ಮಾಡ್ತಾಯಿದ್ರಿ, ಭಾಗ್ಯ ಯೂಟ್ಯೂಬ್ ಪೇಮೆಂಟ್ ಬಂತ, ಪ್ಲೀಸ್ ನಮ್ಮ ಹತ್ರ ಶೇರ್ ಮಾಡಿ, ಎಲ್ಲದನ್ನು ರಿಪ್ಲೈ ಮಾಡ್ತೀರಾ, ಬಟ್ ಆ ಕ್ವೆಶ್ಚನನ್ನು ಯಾಕೆ ರಿಪ್ಲೈ ಮಾಡಲ್ಲ ಬ್ಲಾಗಲ್ಲಿ ಅಂತ. ಬಂದರೆ ತಾನೇ ನಾನು ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ಸೊ ಈ ವ್ಲಾಗನ್ನು ಕಂಪ್ಲೀಟಾಗಿ ಮಿಸ್ ಮಾಡಿದೆ ನೋಡಿ, ಶೇರ್ ಮಾಡಿದ್ದೀನಿ. ಇವಾಗ ಇಲ್ಲಿ ಬೇಳೆ ಸಾರು ಎಲ್ಲ ಕಡೆ ಒಂದೊಂದು ಥರ ಮಾಡ್ತಾರೆ, ಬಟ್ ನಾನು ಈ ಥರ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ನಿಮಗೆ ಟ್ರೈ ಮಾಡಬೇಕಾದ್ರೆ ಮಾಡಿ, ಚೆನ್ನಾಗಿ ಬರುತ್ತೆ. ಮೇಯ್ನಾಗಿ ಒಗ್ಗರಣೆ ನಾನು ಪಾಸ್ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿ ಮಾಡ್ತೀನಿ. ಚೆನ್ನಾಗಿ ಆಗುತ್ತೆ ಇಲ್ಲ ಚೆನ್ನಾಗುತ್ತೆ ಸೊ ಎಲ್ಲ ನೋಡಿ. ಇವಾಗ ಒಂದು ಟೊಮ್ಯಾಟೊ ಒಂದು ಆನಿಯನ್ ತೊಗೊಂಡಿದ್ದೀನಿ, ಸ್ಮಾಲ್ ಸೈಜ್ಡ್. ಇದೇ ಟೈಮ್ ನಾನು ಯಾವಾಗ ಬ್ಲಾಗ್ ಮಾಡ್ತೀನಿ ಆವಾಗ ಪ್ಯಾಪ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಜಿಂಜರ್, ಒಂದು 4 ಗ್ರೀನ್ ಚಿಲ್ಲಿ ಆ್ಯಂಡ್ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್. ಇದನ್ನೆಲ್ಲ ಇವಾಗ ಕ್ವಿಕ್ಕಾಗಿ ಕಟ್ ಮಾಡಿಕೊಂಡು ಇದನ್ನು ಬೇಳೆ ಆಲ್ರೆಡಿ ಹಾಕಿಟ್ಟಿದ್ದೀನಿ. ಇಲ್ಲಿಗೆ ಬೇಳೆ ಹಾಕಿ ಸ್ವಲ್ಪ ಮಾಡ್ತಿದ್ದೀನಿ, ಬಿಕಾಸ್ ಮತ್ತೊಂದು ಅಪ್ಪಂಗೆ ಮಸಾಲ ಪದಾರ್ಥದ್ದು ಬೇಕು, ನನಗೆ ಅದೆಲ್ಲ ಆಗಲ್ಲ. ಸೊ ನಂದು ಅಡುಗೆ ನನ್ನದೇ ಆಗಿರುತ್ತೆ ಎಂತಾರು ಒಂದು. ಅದಕ್ಕೆ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ನೀರು ಹಾಕಿ ಇಟ್ಟಿದ್ದೀನಿ. ಸೊ ಇದು ಬಂದು ಅದೃಷ್ಟಕ್ಕೆ ಅದು ವಿಷುವಲ್ ಬಂದರೆ ಪಟ್ಟ ಆಗುತ್ತೆ ಅಲ್ವಾ. ಸೊ ಹಾಗೆ ಇವತ್ತು ಹಬ್ಬಕ್ಕೆ ಹೋಗಬೇಕಿದೆ, ನೋಡಬೇಕಷ್ಟು ದಿನ. ನೀವು ಡ್ಯಾನ್ಸ್ ಕೂಡ ಇದೆ, ಎಲ್ಲ ಕ್ಲಿಪ್ಪಿಂಗ್ಸನ್ನು ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿ ಹೆಂಗೆ ಮಾಡ್ತಾರೆ ನೋಡಬೇಕು. ಲಾಸ್ಟ್ ಟೈಮ್ ಏನೋ ಸ್ಕೂಲ್ ಡ್ಯಾನ್ಸ್ ಇದ್ದಾಗ ಆಚೆ ನೋಡಿದಾರೆ, ಈ ಸತಿ ನೋಡ್ಬೇಕು ಹೇಗೆ ಮಾಡ್ತಾರೆ ಅಂತ. ಆಯಿತು, ಇವಾಗ ಇದನ್ನೆಲ್ಲ ತೆಗೆದು ಇದಕ್ಕೆ ಟ್ರಾನ್ಸ್ಫರ್. ಚಿಟಿಕೆಯಷ್ಟು ಹಲ್ದಿ ಪೌಡರ್,
ಸ್ವಲ್ಪ ಇಂಗು ಇಷ್ಟೇ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಒಂದು 6-7 ಬಂದ ಮೇಲೆ ಆಫ್ ಮಾಡ್ತೀನಿ. ಹಾಗೆ 19ಗೆ ಅಮ್ಮಂದು ಡ್ಯಾನ್ಸ್ ಕೂಡ ಇದೆ ಅಂತೆ. ನಾನೇನು ಸ್ಕಿನ್ ಕೇರೇ ಮಾಡಲಿಲ್ಲ, ಡೈರೆಕ್ಟ್ ಈಗ ಗಲೀಜ್ ತೋರ್ಬಾರ್ದು ವಿಡಿಯೋ ಅಂತ ಲಿಪ್ಸ್ಟಿಕ್ ಒಂದು ಆ್ಯಡ್ ಮಾಡಿ ಬಂದೆ. ಆ್ಯಂಡ್ ಇವತ್ತು ಕೆಲಸಕ್ಕೆ ಸಹ ಯಾರೂ ಬಂದಿರಲಿಲ್ಲ ಅಲ್ವಾ, ಸೊ ಕೆಲಸ ಜಾಸ್ತಿ ಇತ್ತು, ಕ್ಲೀನಿಂಗ್ ಅದು ಇದು ಅಂತ. ಅದೆಲ್ಲ ಮಾಡಿ ಇವಾಗ 11 ಆಗಿದೆ ಟೈಮು. ಕರ್ಬೇವಿನ ಸೊಪ್ಪಿಲ್ಲ ಒಗ್ಗರಣೆಗೆ, ಅದಕ್ಕೆ ಅಮ್ಮ ನೆಟ್ಟಿದ್ದಿದೆ ಇಲ್ಲಿ ಸ್ವಲ್ಪ. ಇವಾಗ ಸ್ವಲ್ಪ ಗ್ರೋ ಆಗಿದೆ ನೋಡಿ. ಸೊ ಚೆನ್ನಾಗಿರೋದು 1-2 ಕರ್ಬೇವಿನ ಸೊಪ್ಪಿದ್ರೆ ದಾಳಿ ತಾಯಿಗೆ ಬೆಸ್ಟ್ ಆಗುತ್ತೆ ಅಂತ ಹೇಳ್ತೀರಾ? ಎಸ್, ಚಂದ ಟೇಸ್ಟ್ ಇದೆ, ಚಂದ ಟೇಸ್ಟ್. ಒಳ್ಳೆ ಸ್ಮೆಲ್ ಇದೆ, ಪರಿಮಳ ಅಂದರೆ ಪರಿಮಳ ಮರ್ರೆ. ಬನ್ನಿ. ಆ್ಯಂಡ್ ಚಿಲ್ಲಿ ಇದೆ ಗೈಸ್, ಚಿಲ್ಲಿ ತೋರಿಸ್ತೀನಿ ಬನ್ನಿ. ನಿನ್ನೆ ಇಷ್ಟು ತೆಗ್ದೆ, ಬಟ್ ಇವಾಗ ಗೊತ್ತಿಲ್ಲ. ಇದೆ ಇಲ್ಲಿ ನೋಡಿ, ಇಲ್ಲಲ್ಲೂ ಒಂದಿತ್ತು. ಹಾಂ, ಇದು ಒಂದು ಖಾರ ಅಂದರೆ ಅಂತ. ಆ್ಯಂಡ್ ಅರ್ಜೆಂಟಿಗೆ ನಮಗೆ ಚಿಲ್ಲಿ ಇಲ್ಲ ಅಂದರೆ ಆರಾಮ್ ಮನೆ ಗಾರ್ಡನಲ್ಲಿ ಚಿಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ ತುಂಬ ಇದೆ ಇನ್ನು. ಬಟ್ ಇವಾಗ ಮನೆ ಒಳಗಡೆ ಇದು ಎಂಥದ್ದು ಫ್ರಿಜ್ ಓಪನ್ ಮಾಡಿದರೆ ಚಿಲ್ಲಿ ಫ್ರಿಜ್ ಆಗಿಬಿಟ್ಟಿದೆ, ಅದಕ್ಕೆ ತೆಗೆಯುವುದಿಲ್ಲ. 1-2 ತಗೊಂಡಿದ್ದೀನಿ ಅಷ್ಟೇ ನನಗೆ ತೋರಿಸ್ಲಿಕ್ಕೆ. ಇದು ಒಗ್ಗರಣೆಗೆ 1 ಆನಿಯನ್, 1 ಟೊಮ್ಯಾಟೊ ಆ್ಯಂಡ್ ಇದು ಏನಿದು ಕೊರಿಯಾಂಡರ್ ಲೀವ್ಸ್, ಮತ್ತು 1 ಚಿಲ್ಲಿ, ಗ್ರೀನ್ ಚಿಲ್ಲಿಯನ್ನು ಸಕ್ಕತ್ತಾಗುತ್ತೆ. ಜೀರಾ, ಇದ್ರದ್ದು ಜೀರದ ಒಗ್ಗರಣೆ ಹಾಕಬೇಕು ಯಾವುದ್ರ ಜೊತೆ, ತುಪ್ಪದ ಜೊತೆ. ಅದೊಂದಿದ್ರೆ ಊಟ ಆಯ್ತು ನನಗೆ. ಇಷ್ಟು ಟೈಮು ಇದ್ದಿದ್ದು ಎಂತ ಅದು ಎಂತ ಮಾಡ್ತಿದ್ದೆ ನಾನದು, ರೈಸ್ ಮಾಡ್ತಿದ್ದೆ ಅಲ್ವಾ, ಪುಳಿಯೋಗರೆ ಆಯ್ತು, ಟೊಮ್ಯಾಟೊ ಬಾತ್ ಆಯ್ತು. ಮೊನ್ನೆ ಒಂದ್ಸಲ ಕಾಲಿಫ್ಲವರ್ ಮತ್ತೆ ಇದು ಏನದು ದಾಲ್ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿತ್ತು ಊಟಕ್ಕೆ. ಸೊ ಇವತ್ತು ಇದೆ ಉಪವಾಸ. ನಿನ್ನೆ ಅಪ್ಪ ತಂದಿದ್ರು, ಸೊ ಇವತ್ತು ಉಪವಾಸ ಅದನ್ನೇ ಮಾಡೋದು. ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಅಷ್ಟೇ ಗೈಸ್. ಇವಾಗ ಇದು ಕೂಡ ರೆಡಿ ಆಗಿದೆ ಒಗ್ಗರಣೆಗೆ, ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿ. ದಾಲಿಗೆ ಕೂಡ ರೆಡಿ ಆಗಿದೆ. ನಾನಿಲ್ಲಿ ಕಾಲಿಫ್ಲವರ್ ಬೋಂಡ ಮಾಡಲಿಕ್ಕೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸು ಆ್ಯಂಡ್ ಸ್ವಲ್ಪ ಕಡಲೆ ಹಿಟ್ಟು ಥಿಕ್ನೆಸ್ಸಿಗೆ, ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ಸಿಗೆ, ಚಿಲ್ಲಿ ಪೌಡರ್, ಇದು 1 to 3 ಇದು ಫ್ರೈಡ್ ರೈಸ್ ಮಸಾಲಾ ಪೌಡರ್. ಯಾವುದಕ್ಕೆ ಹಾಕಿದ್ರೂ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. ಆ್ಯಂಡ್ ಮುಂದೆ ನೆಕ್ಸ್ಟ್ ಯಾವತ್ತಾದರೂ ವ್ಲಾಗಲ್ಲಿ ನಾನು ಅನನ್ಯನ್ ಸ್ಟೈಲ್ ಇದು ಏನದು ಪನ್ನೀರ್ ಇದು ಪಲಾವ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಬಟ್ ಅವಳು ಮಾಡೋದು ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ. ನಾನು ನಂದು ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಟೈಲಲ್ಲಿ ಮಾಡ್ತೀನಿ, ಚೆನ್ನಾಗಾಗುತ್ತೆ. ನಿಮ್ಮ ಜೊತೆಗೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಇವಾಗ ಇದು ಫ್ರೈಡ್ ರೈಸ್ ಇದು ಮಸಾಲಾ ಪೌಡರ್ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಆ್ಯಂಡ್ ಲಾಸ್ಟಲ್ಲಿ ಸಾಲ್ಟ್ ಎಷ್ಟು ಬೇಕು ಅಷ್ಟು ರುಚಿಗೆ. ಆ್ಯಂಡ್ ಇವಾಗ ಸ್ವಲ್ಪ ಲಾಸ್ಟಲ್ಲಿ ವಾಟರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಲಾಸ್ಟಲ್ಲಿ ಫ್ರೈ ಮಾಡಿದ್ರೆ ಆಯಿತು. ಚೆನ್ನಾಗಾಗುತ್ತೆ ಊಟದ ಜೊತೆಗೆ, ಮೇಯ್ನಾಗಿ ದಾಲಿತಾಯ್ ಜೊತೆ. ನಮ್ಮಲ್ಲಿ ದಾಲಿತೋವೆ ಅಂತ ಹೇಳ್ತೀವಿ, ದಾಲಿತೋವೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಆಗಿದೆ. ಇನ್ನು ಬೇಕಾದರೆ ಸ್ಪೈಸಿಗೆ ಇನ್ನು ಸ್ಪೈಸಿ ಆಗಬೇಕಾದ್ರೆ ಚಿಲ್ಲಿ ಪೌಡರ್ನ ಎಕ್ಸ್ಟ್ರಾ ಹಾಕಿದ್ರೆ ಆಯಿತು. ಬಟ್ ಇದು ಸಾಕು ಅನಿಸುತ್ತೆ ಇಷ್ಟು. ಜಾಸ್ತಿ ಸ್ಪೈಸಿ ತಿಂದರೆ ಮುಖದಲ್ಲಿ ಬರುತ್ತೆ ನಾಳೆ ಪಿಂಪಲ್ಸ್ಗಳು. ಇದು ಆಯಿತು. ಆ್ಯಂಡ್ ಇವಾಗ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಇದು ನೋಡಿ, ಇದು ಕೂಡ ಆಗಿದೆ. ಇವಾಗ ಸ್ವಲ್ಪ ಚೆನ್ನಾಗಿ ಈ ಥರ ಮಾಡಿ
ಇವಾಗ ಒಗ್ಗರಣೆಗೆ ಒಂದು 2 ಸ್ಪೂನಷ್ಟು ದೇಸಿ ಘೀ ಆ್ಯಂಡ್ ಕರಿಬೇವು, ರೆಡ್ ಚಿಲ್ಲೀಸ್, ಜಿಂಜರ್ ಸ್ವಲ್ಪ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕೊರಿಯಾಂಡರ್ ಲೀವ್ಸು, ಒಂದು ಗ್ರೀನ್ ಚಿಲ್ಲಿ, ಒಂದು ಹಾಫ್ ಟೊಮ್ಯಾಟೊವನ್ನು ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಆನಿಯನ್ಸ್, ಇಷ್ಟನ್ನು ಡೈರೆಕ್ಟ್ ಆಗಿ ಆ್ಯಡ್ ಮಾಡುವಂಥದ್ದು. ಲಾಸ್ಟಲ್ಲಿ ಜೀರಾ. ಒಗ್ಗರಣೆ ಕೂಡ ಆಯಿತು. ಆ್ಯಡ್ ಮಾಡಿ ಸಾಲ್ಟನ್ನು ಆ್ಯಡ್ ಮಾಡಿದರೆ ಸಾಲ್ಟ್, ಆಯಿತು. ನಿಮಗೆ ತೆಳು ಬೇಕಿದ್ರೆ ತೆಳು, ದಪ್ಪ ಬೇಕಿದ್ರೆ ದಪ್ಪ, ಹೇಗಂತ ನೋಡಿಕೊಂಡು ವಾಟರನ್ನು ಆ್ಯಡ್ ಮಾಡಿ. ಇವಾಗ ಕೊಂಕಣಿ ಸ್ಟೈಲ್ ಆ್ಯಂಡ್ ನನ್ನ ಸ್ಟೈಲ್ ಇದು ದಾಲಿ ತೊವೆ. ದಾಲ್ ನೀವೇನು ದಾಲ್ ಅಂತೀರಾ, ನಾವು ಕೊಂಕಣಿಯಲ್ಲಿ ದಾಲಿ ತೊವೆ ಅಂತೀವಿ. ರೆಡಿ ಆಗಿದೆ. ಇಲ್ಲ, ಕನ್ನಡದಲ್ಲಿ ದಾಲಿ ತೊವೆ ಅಂತಾರೆ ಈಚೆ ಸೈಡಲ್ಲಿ, ನಮ್ಮ ಸೈಡಲ್ಲಿ ಬ್ರಾಹ್ಮಿನ್ಸ್ ಎಲ್ಲ. ನೋಡಿ ಚೆನ್ನಾಗಿ ಕುದಿ ಬರ್ತಿದೆ. ಮೇಲ್ಗಡೆ ಯಾರಿಗೆಲ್ಲ ತಿನ್ಬೇಕಂತ ಆಸೆ ಆಗಿದೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ನಿಮಗೆ ತಿನ್ಬೇಕಂತ ಆಸೆ ಆಗ್ತಿದೆಯಾ? ತಿಂತೀರಾ? ಒಂದು ಏನದು ದಾಲಿ ತೊವೆ ಮತ್ತೆ ಎಂಥದ್ದು ಕಾಲಿಫ್ಲವರ್ ಇದು ಬೋಂಡ ಆಯಿತು. ಆದರೆ ಇಲ್ಲಿ ಮತ್ತೆಲ್ಲರಿಗೂ ಕೂಡ ಇದೆಂತ ಇದು ಅವರೆಕಾಳು ಸಾಂಬಾರ್, ಅವರೆಕಾಳದು ಸಾಂಬಾರ್, ಎಲ್ಲ ವೆಜಿಟೇಬಲ್ ಇದೆ. ಸ್ವರ್ಗ ತಿಂದ್ರೆ. ಅಲ್ಲ ನಿಜ ಚೆನ್ನಾಗಿರುತ್ತೆ ಕೊಂಕಣಿ ಸ್ಟೈಲ್ ಇದು. ಆ್ಯಂಡ್ ಇದು ಅಪ್ಪಂದು ಹೊಸ ರೆಸಿಪಿ ಅಂತದ್ದು. ಅದಕ್ಕೆ ಹೋಗಿ ಮಡಕೆ ಎಲ್ಲ ಮಡಕೆ ಎಲ್ಲ ಎಂತ ಹೇಳ್ತಾರೆ ಇದಕ್ಕೆ, ಪಾಟ್, ಮಡಕೆ ಅಲ್ಲ, ಮಣ್ಣಿಂದು ಪಾತ್ರೆನಾ, ಮಣ್ಣಿಂದು ಪಾತ್ರೆ ತಗೊಂಡ್ಬಂದಿದ್ದಾರೆ ಇದು. ಆ್ಯಂಡ್ ಇದು ಇದು ಕಾಲಿಫ್ಲವರ್ ಕೂಡ ಅವಳಿಗೆ ನಾವು ಮಾಡಿದಾಗಲ್ಲ, ನಮ್ದು ಟೇಸ್ಟ್ ಆಗದೇ ಇಲ್ಲ ಅವಳಿಗೆ. ಅದಕ್ಕೆ ಇಲ್ಲಿ ಕಾಲಿಫ್ಲವರ್ ಅಲ್ಲಿ 2 ವೆರೈಟಿ ಇದೆ. ಇದು ಬೇರೆ ಆ್ಯಂಡ್ ನಂದು ಬೇರೆ ಕಾಲಿಫ್ಲವರ್ ಇದು. ಆಯ್ತು ಇಷ್ಟೇ. ಇಲ್ಲಿ ಈಚೆಗೆ ಅನ್ನಕ್ಕೆ ಕೂಡ ಇಟ್ಟಿದ್ದೀವಿ. ರೆಡಿ ಆಗಿದೆ. ನೀವು ಕೂಡ ಟ್ರೈ ಮಾಡಿ, ಈಸಿ ಇದೆ. ಬಟ್ ಅದು ನಾನು ವಿಡಿಯೋ ಮಾಡ್ತೀನಿ ಅಂತ ಸ್ವಲ್ಪ 10 ನಿಮಿಷ ಕೆಲಸ 2 ಗಂಟೆ ಆಗುತ್ತೆ ಅಷ್ಟೇ. ಇಲ್ಲಾಂದ್ರೆ ಇಷ್ಟರೊಳಗೆ 5-10 ನಿಮಿಷದಲ್ಲಿ ಆಗಿ ಹೋಗಿರೋದು. ಸೊ ವಿಡಿಯೋ ಮಾಡೋದಂದ್ರೆ ಅದೇ ಒಂದು ಪ್ರಾಬ್ಲಮ್. ಒಂದು 5-10 ಮಿನಿಟ್ಸ್ನ ಕೆಲಸ ನಾವು ಫುಲ್ ಮೆಥಡನ್ನು ತೋರಿಸುವಾಗ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಕೆಲವೊಂದ್ಸಲ. ಇದು ನೋಡಿ, ನಾವು ಒಂದು 1 hour ಆಯ್ತು ಅನ್ಸುತ್ತೆ ಸ್ಟಾರ್ಟ್ ಮಾಡಿ. ಕಟ್ ಮಾಡೋದ್ರಿಂದ ಇವಾಗ ಒಗ್ಗರಣೆ ಹಾಕಿ ಕುದಿ ಬರೋ ತನಕ ತೋರಿಸ್ಬೇಕು. ಸೊ ಹಾಗೆ ಬಿಹೈಂಡ್ ದ ಸೀನ್ಸ್ ಸ್ವಲ್ಪ ಕಷ್ಟ ಇರುತ್ತೆ ಅಷ್ಟೇ. ಬಟ್ ನನ್ನ ಸ್ಟ್ರಗಲಿಗೆ ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ಬೋದು ನೀವು. ಯೂಟ್ಯೂಬಿದು ಫಸ್ಟ್ ಪೇಮೆಂಟ್ ಕೂಡ ಬಂದಿದೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲಿಗೆ ನಾನು ಇವಾಗ ಇದು ಕುದಿ ಬರ್ತಾ ಇದೆ. ದಾಲಿ ತೊವೆ ರೆಡಿ ಆಗಿದೆ. ಮತ್ತು ನಾನು ಸಂಜೆ ಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಊಟ ರೆಡಿ. ರೈಸ್, ದಾಲ್, ಬಟರ್ ಮಿಲ್ಕ್ ಮತ್ತು ಇದು ಕಾಲಿಫ್ಲವರ್. ಇದು ಇಷ್ಟು ಇದ್ದರೆ ಚೆನ್ನಾಗಿ ಊಟ ಒಳಗೆ ಹೋಗುತ್ತೆ. ಇಲ್ಲ ಅಂದರೆ ತಿನ್ನಬೇಕಾ ತಿನ್ನಬಾರ್ದಾ ಅಂತ ಊಟ ಮಾಡೋದು. ನಾನು ಊಟ ಮಾಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ಇವತ್ತು ನನ್ನ ಡ್ಯಾನ್ಸ್ ಇದೆ, ಎಲ್ಲರೂ ಬನ್ನಿ. ಎಲ್ಲಿ ಹೇಳು, ಎಲ್ಲಿ ಡ್ಯಾನ್ಸ್? KDC ಗ್ರೂಪ್. ಎಲ್ಲಿ ಡ್ಯಾನ್ಸ್ ಎಲ್ಲಿ ಇವತ್ತು? ಯಾವ ಲೊಕೇಶನ್? ಚೆಂಪಿ ಅಲ್ಲ, ಸಾಲಿಗ್ರಾಮ್ ಹಬ್ಬದಲ್ಲಿ ನೀತು ಡ್ಯಾನ್ಸ್ ಇದೆ ಗೈಸ್ ಇವತ್ತು. ಹೆಂಗ್ ಮಾಡ್ತಾನೆ ನೋಡ್ಬೇಕು. ಯಾವ ಸಾಂಗ್ ಹೇಳು? ಸ್ಟ್ರಾಂಗ್ ಇತ್ತು ನನ್ನ ಬಾಡಿ. ಒಂದ್ ಸ್ವಲ್ಪ ಸ್ಟೆಪ್ ಮಾಡಿ ತೋರಿಸ್ತೀಯಾ? ಸ್ಟ್ರಾಂಗ್ ಇತ್ತು ನನ್ನ ಬಾಡಿ, ವೀಕ್ ಆಯ್ತು ನಿನ್ನೋಡಿ, ಆಗ್ಬಿಟ್ಟೆ ನಾವು ಜೋಡಿ, ಕೊಲವೆರಿಡಿ. ಹೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೀನೇ ನನ್ನ ಸೂಪರ್ ಸ್ಟಾರ್,
ನಾನೇ ನಿನ್ನ ರಾಜಕುಮಾರ ನರಿ ನರಿ ರೀ ರಾಜಕುಮಾರಿ ನೋ ಪ್ರಾಬ್ಲಮ್ ನಿನ್ನ ಹೈಟ್ ಸ್ವಲ್ಪ ಜಾಸ್ತಿನೇ ನೋ ಪ್ರಾಬ್ಲಮ್. ನನಗೆ ಬರಲ್ಲ ಗೈ ಸಾಂಗ್ ಇಷ್ಟೇ. ಆಮೇಲೆ ತೋರಿಸ್ತೀನಿ, ನಾವು ಹೋಗ್ಲಿಕ್ಕಿದೆ 6:30 ಆವಾಗ ತೋರಿಸ್ತೀನಿ. ಬಾಯ್ ಸಾಂಗ್, ಬಾಯ್ ಬಾಯ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮೂರಿನ ಜಾತ್ರೆ ಇದೆ, ಸಾಲಿಗ್ರಾಮ್ ಜಾತ್ರೆ. ಸೊ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲ ಜಾತ್ರೆ ತೋರಿಸಿ ಆಯಿತು. ಆನೆಗುಡ್ಡೆ, ಕುಂಬಾಶಿ, ತೀರ್ಥಹಳ್ಳಿ, ಮತ್ತೆ ಯಾವ್ದಕ್ಕೆ ಹೋಗಿದ್ವಿ? ಕೋಟೇಶ್ವರ. ಅದೇ ಕೋಟೇಶ್ವರ. ಕುಂಬಾಶಿ, ಕೋಟೇಶ್ವರ, ಕೋಟಕ್ಕೆ ಹೋಗಿದ್ವಿ. ಫುಲ್ ಜಾತ್ರೆ ಚಾನೆಲೇ ಆಗಿ ಹೋಗುತ್ತೆ ಅಂತ ಕೋಟ ಜಾತ್ರೆ ಸ್ಕಿಪ್ ಮಾಡಿ ಇದು ಮಾಡೋದು ಬೇಡ ಅಂತ ಪ್ಲಾನ್ ಮಾಡಿದ್ದು. ಬಟ್ ಎಲ್ಲ ಊರಿದು ಮಾಡಿ ನಮ್ದು ಊರಿದು ಮಾಡದೇ ಇದ್ರೆ ಹೇಗೆ ಅಲ್ವಾ? ಸೊ ಇದು ಒಂದು ಸ್ಮಾಲ್ 1-2 ಕ್ಲಿಪ್ಪಿಂಗ್ಸನ್ನು ತಗೊಂಡು ಆ್ಯಡ್ ಮಾಡ್ತೀನಿ ಅಂತ ಎಣಿಸ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ನಾನು ಈ ಔಟ್ಫಿಟ್ಟನ್ನು ಹಾಕಿದ್ದೀನಿ. ಆ್ಯಂಡ್ ಇದು ನೋಡಿ ಪರ್ಪಲ್. ಆಮೇಲೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಚೆನ್ನಾಗಿದೆ ಅದು ಕೂಡ. ತೀರ್ಥಹಳ್ಳಿ ಇದರಲ್ಲಿ ತಗೊಂಡಿದ್ದು. ಎಷ್ಟು ಕೊಟ್ಟಿದ್ದು? 700 ಸೆಟ್ಟಿಗೆ. ಸೆಟ್ ದುಪ್ಪಟ್ಟ ಇಲ್ಲ, ಪ್ಯಾಂಟ್ ಮತ್ತೆ ಟಾಪ್ ಇದು ಸೆಟ್. ತುಂಬ ಚೆನ್ನಾಗಿದೆ. ಅದನ್ನು ಆಮೇಲೆ ಶೇರ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಒಬ್ಬ ವಿಷಯನೇ ಗೊತ್ತಿಲ್ದಿದ್ದವ ನೋಡಿ, ಇಲ್ಲಿ ನೋಡಿ. ಆಯಿತು ಗಾಯ್ಸ್, ಇವಾಗ 6 ಗಂಟೆ ಆಗ್ತಾ ಬಂದಿದೆ, ಹೊರಡಬೇಕು. ಮತ್ತು ನಾನು ಮೇಲೆ ಒಂದಿಷ್ಟು ಕ್ಲಿಪ್ಪಿಂಗ್ಸನ್ನು ತಗೊಳ್ತೀನಿ. ಡಿಟೇಲ್ ಆಗಿ ವಿಡಿಯೋ ಮಾಡ್ತಾ ಹೋಗಲ್ಲ, ಬಿಕಾಸ್ ನಿಮಗೂ ಕೂಡ ಬೋರ್ ಆಗುತ್ತೆ, ನನಗೂ ಕೂಡ ಸೇಮ್ ಜಾತ್ರೆ ತೋರಿಸಿ ಎಂಜಾಯ್ ಮಾಡಲಿಕ್ಕೂ ಆಗಲ್ಲ. ಸೊ 1-2 ಕ್ಲಿಪ್ಪಿಂಗ್ಸನ್ನು ತಗೊಂಡು ಎಂಡ್ ಮಾಡ್ತೀನಿ ಅಷ್ಟೇ. ಬಾಯ್. ಹಾಗೆ ಕುರ್ತಾ ಸೆಟ್ಟನ್ನು ಹಾಕೊಳ್ಳೋಣ ಅಂತ ಎಣಿಸ್ಕೊಂಡಿದ್ದೀನಿ ಇವತ್ತು. ಚೆನ್ನಾಗಿದೆ ಇದು. ಲಾಸ್ಟ್ ಟೈಮ್ ಮೀಶೋದಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದನ್ನು ಶೇರ್ ಮಾಡಿದ್ದೀನಿ ನಾನು ನಿಮ್ಮ ಜೊತೆಗೆ. ತುಂಬ ಚೆನ್ನಾಗಿದೆ. ವೇರ್ ಮಾಡಿದಾಗ ನಾನು ಆಮೇಲೆ ತೋರಿಸ್ತೀನಿ ಹೇಗೆ ತೋರುತ್ತೆ ಅಂತ. ಮಾಡ್ಬೋದು, ಜಸ್ಟ್ ಡೌನ್ ಮಾಡಿ, ಡೌನ್ ಮಾಡಿ. ಸ್ಕಿನ್ ಕಲರ್ಗೆ ಇದು ನೋಡಿ, ಅಲ್ಲ ಇದ್ರಲ್ಲಿ ಸ್ಕಿನ್ ಕಲರ್ ಇದೆ. ಈ ಕಲರ್ ಉಂಟು. ಹಬ್ಬವೇ ಹಬ್ಬ, ನನ್ನು ನಿನ್ನು ಭೇಟಿ ಮಾಡಿಸಿದ ಹಬ್ಬ. ಮಿಕ್ಕಿ ಮೌಸ್ ಇಲ್ಲ, ಅದಕ್ಕೆ ಮಿಕ್ಕಿ ಮೌಸ್ ಇದೆ ಬಟ್ ಜಾಗ ಇಲ್ಲ, ಜನ ತುಂಬಾ ಇದ್ದಾರೆ.
ಬಂದ್ವಿ, ಜಾಸ್ತಿನೂ ತಗೊಳ್ಳಿಲ್ಲ. ರುಮಾಲಿ ಮತ್ತೆಂತ ಅದು ಗೋಬಿ ಮಂಚೂರಿ ನೂಡಲ್ಸ್ ಎಷ್ಟು ಪಾರ್ಸೆಲ್ ತಂದ್ವಿ. ಅಲ್ಲಿ ಕ್ರೌಡ್ ಅಂದ್ರೆ ಎಂತ, ಇದು ಫಸ್ಟ್ ಜಾತ್ರೆಗೆ ಅಥವಾ ನಮಗೆ ಜಾತ್ರೆ ಸುತ್ತಿ ಸುತ್ತಿ ತಲೆ ಹಾಳಾಗಿದೆಯೋ ಗೊತ್ತಿಲ್ಲ, ಬರೀ ಬೋರ್. ಸುಮ್ಮನೆ ಹೋಗಿ ಒಂದು ರೌಂಡ್. ನಮ್ಮೂರ ಜಾತ್ರೆಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಬೇರೆ ಕಡೆ ಎಲ್ಲ ಫುಲ್ ಇಂಟ್ರೆಸ್ಟಲ್ಲಿ ಹೋಗಿದ್ದೀವಿ. ಆ್ಯಂಡ್ ಇದೊಂದು ಬ್ಯಾಗ್, ಇದು ನೋಡಿ ಬೀಚ್ ಕಲರ್ ಆ ಥರದ್ದು ಬ್ಯಾಗ್. ಇದನ್ನು ಕಟ್ ಮಾಡಿ ತೆಗೆದ್ರೆ ಚೆನ್ನಾಗಿ ತೋರುತ್ತೆ, ಚೆನ್ನಾಗಿದೆ. ಸ್ಲಿಂಗ್ ಕೂಡ ಇದೆ ಆ್ಯಂಡ್ ಈ ಥರ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಒಂದು ಚಪ್ಪಲ್, ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಇಲ್ಲಿ ನೋಡಿ ಸೇಮ್ 2 ತೊಗೊಂಡಿದ್ದೀವಿ, ಸೈಜ್ ಮಾತ್ರ ಬೇರೆ ಅಷ್ಟೇ. ಸಾಕಾಯಿತು. ಇನ್ನು ಸತ್ಯ ಜಾತ್ರೆಗೆ ಹೋಗಲ್ಲ ಅಥವಾ ನನ್ನ ವ್ಲಾಗ್ಸ್ ಫುಲ್ ಜಾತ್ರೆ ಚಾನಲೇ ಆಗಿ ಹೋಗುತ್ತೆ ಇನ್ನು ಜಾತ್ರೆ ತೋರಿಸಿದ್ರೆ ನಾನು. ಸೊ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್.